ಫಸ್ಟ್ ಇದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ, ಮಾತಾಡೋಣ ಅದ್ರ ಬಗ್ಗೆ. ಗೊತ್ತೇನು ಅಂತ ನಾಳೆ ತೋರಿಸ್ತೀವಿ. ಕನ್ನಡ कन्नड़ हिंदी इंडिया में रहता है, हिंदी बोल, हिंदी इंडिया में रहता है, हिंदी बोल. चुप कर, तुम खोज रहे लोड़े के ಏನ್ ಮಾತಾಡ್ತೀವಿ? ನಮ್ಮ ತಾಳ್ಮೆನ ಚೆಕ್ ಮಾಡ್ತಾ ಇದೀರಾ? ಬೇರೆ ತರ ಆಗುತ್ತೆ. ಮುಚ್ಕೊಂಡು ಹೇಳ್ದಷ್ಟು ಕೇಳಲಿ ಮಾಡ್ತಾ, ಮುಚ್ಕೊಂಡು ಕ್ಷಮೆ ಕೇಳು, ಜಾಸ್ತಿ ಮಾತಾಡ್ಬೇಡ. ಕೊಡ ಔಟ ಮಂಡಿ ಬರ್ಬೇಕು ಹೇಳು. ಕರ್ನಾಟಕದ ಜನತೆಯಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ನಿನ್ನೆ ಒಂದು ಹುಡುಗನಿಗೆ ಕೆಟ್ಟ ಪದಗಳಿಂದ ಬೈದಿದ್ದೆ, ಕೆಟ್ಟ ಪದಗಳಿಂದ ಬೈದಿದ್ದೆ. ಇನ್ ಮುಂದೆ ಕರ್ನಾಟಕದಲ್ಲಿ ಎಲ್ಲಾ ಕನ್ನಡಿಗರಿಗೂ ಮರ್ಯಾದೆ ಕೊಡ್ತೇನೆ. ಆ ರೀತಿ ಏನಾದ್ರು ಆದ್ರೆ ಇಲ್ಲಿಂದ ನಮ್ಮನ್ನೆಲ್ಲ ಒದ್ದೊಡ್ತ್ರಿ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರ. ಅಲ್ಲ, ಈ ನಾರ್ತಿಗಳ ಸಮಸ್ಯೆ ಆದ್ರೂ ಏನನ್ನೋದೇ ಗೊತ್ತಾಗಲ್ಲ. ನಮ್ಮೂರಲ್ಲೇ ಇರ್ತಾರೆ, ನಮ್ ನಾಡಲ್ಲೇ ಇರ್ತಾರೆ, ನಮ್ಮೂರು, ನಮ್ ನೀರು, ನಮ್ ಗಾಳಿ, ನಮ್ ಜಾಗ, ಇದನ್ನೆಲ್ಲ ಬಳಸ್ಕೊಳ್ತಾರೆ. ಉಲ್ಟಾ ನಮ್ ಭಾಷೆಗೆ ಬೆಲೆ ಕೊಡಿ, ನಮ್ ಭಾಷೆಗೆ ಮರ್ಯಾದೆ ಕೊಡಿ ಅಂತ ಹೇಳಿದ್ರೆ ಅದನ್ನೇ ತಿರಸ್ಕರಿಸ್ತಾರೆ. ಅಲ್ಲ, ಇವ್ರಿಗೆ ಕೃತಜ್ಞತೆ ಅನ್ನೋದೇ ಗೊತ್ತಿಲ್ವಾ? ಯಾಕೆ ಈ ಕೃತಜ್ಞತೆ ಇಲ್ದಿರೋ ತರ ಬೇರೆ ರಾಜ್ಯಗಳಿಂದ ಬಂದು ಬೇರೆ ಜಾಗದಲ್ಲಿದ್ದು ಆ ಜಾಗಗಳಲ್ಲಿ ತಿನ್ಕೊಂಡು ದುಡ್ಕೊಂಡು ಜೀವನ ಕಳ್ಕೊಂಡು ಅದಕ್ಕೆ ಒಂದು ಬೆಲೆ ಕೊಡಬೇಕು, ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಮಿನಿಮಮ್ ಎಜುಕೇಶನ್ ಇಲ್ದವ್ರು ಇವರು. ಅಂಡ್ ಇನ್ನು ಈ ತರ ಡಿಬೇಟ್ಗಳು ಇದ್ದಾಗ ಕೆಲವರು ಹೇಳ್ತಾರೆ, ಯಾಕೆ ಇವರು ಟ್ಯಾಕ್ಸ್ ಕಟ್ತಿಲ್ವಾ, ನಮ್ ಟ್ಯಾಕ್ಸ್ ದುಡ್ಡಿಂದಾನೇ ನಿಮ್ ಗೌರ್ಮೆಂಟ್ ಗಳು ಡೆವಲಪ್ ಆಗ್ತಿರೋದು, ನಿಮ್ ಇನ್ಫ್ರಾಸ್ಟ್ರಕ್ಚರ್. ನಮಗೇನಾರು ಟ್ಯಾಕ್ಸ್ ಕಟ್ತೀರಾ? ಮತ್ತೆ ನಿಮ್ ಊರುಗಳಲ್ಲೇ ಹೋಗಿ ಟ್ಯಾಕ್ಸ್ ಕಟ್ಕೊಳ್ಳಿ, ಅಲ್ಲೇ ದುಡ್ದು ಅಲ್ಲೇ ಟ್ಯಾಕ್ಸ್ ಕಟ್ಕೊಂಡು ಅಲ್ಲೇ ನಿಮ್ ಇನ್ಫ್ರಾಸ್ಟ್ರಕ್ಚರ್ ನ ಬೆಳೆಸ್ಕೊಳ್ಳಿ. ನಮ್ಮೂರ್ನೇನು ಉದ್ಧಾರ ಮಾಡ್ತೀರಾ? ನಿಮ್ಗಳಿಗೆ ಅಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ, ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ. ಬಂದು ಇಲ್ಲೆಲ್ಲ ಮಾರ್ಕೊಂಡು ತಿಂತೀರಾ, ಇಲ್ಲೆಲ್ಲ ನಮ್ ರಿಸೋರ್ಸಸ್ ಗಳನ್ನ ಬಳಸ್ಕೊಂಡು ಬದುಕ್ತಾ ಇದೀರಾ. ಇನ್ನು ನಮ್ ಭಾಷೆಗಳಿಗೇನೆ ಅವಮಾನ ಮಾಡ್ತೀರಾ, ನಮ್ ಭಾಷೆಗಳಿಗೇನೆ ನಮ್ ಜನಗಳನ್ನೇ ಬೈಕೊಂಡು ಅಡ್ಡಾಡ್ತೀರಾ. ಅಲ್ಲ, ನೀವು ಬಂದಿದ್ದೀರಾ ಅಂತ ನಮ್ ಜಾಗಗಳೇನ್ ಎಕ್ಸ್ಪ್ಯಾಂಡ್ ಆಗುತ್ತೆ? ನಮ್ ಗಾಳಿ ಏನ್ ಜಾಸ್ತಿನ ಬರುತ್ತೆ ಅಥವಾ ನಮ್ ನೀರೇನ್ ಜಾಸ್ತಿನ ಬರುತ್ತೆ? ಇವ್ರು ಬಂದಿದಾರಪ್ಪ ಅವನ್ನೆಲ್ಲ ಜಾಸ್ತಿ ಮಾಡೋಣ ಅಂತ. ನಮ್ಮ ಹತ್ರ ಲಿಮಿಟೆಡ್ ಸೋರ್ಸ್ಗಳು ಮಾತ್ರ ಇರುತ್ತೆ ತಾನೆ, ಅದನ್ನ ಬಂದು ನೀವು ಬಳಸ್ಕೊಳ್ತಿದ್ದೀರಾ ಆದ್ಮೇಲೆ ಅದ್ರ ಮೇಲೆ ನಿಮ್ಗೊಂದು ಗೌರವ ಇರಬೇಕು, ಅದ್ರ ಮೇಲೆ ನಿಮ್ಗೊಂದು ಕರ್ಟಸ್ ಇರಬೇಕು. ಅದನ್ನ ಮನುಷ್ಯತ್ವ ಅಂತಾರೆ, ಅದನ್ನ ಮಾನವೀಯತೆ ಅಂತಾರೆ. ಅಣ್ಣ, ನಮ್ಮ ಕನ್ನಡದ ಕಲ್ಚರ್ಗಳು, ನಮ್ಮ ಹುಡುಗರು ಹಾಳಾಗೋದು ಯಾರಿಂದ? ಯಾರು ಬಂದು ಜಾಸ್ತಿ ಹಾಳು ಮಾಡ್ತಿದ್ದಾರೆ? ಬೆಂಗಳೂರಲ್ಲಿ ಯಾರ್ದು ಹಾವಳಿ ಜಾಸ್ತಿ ಇದೆ. ಸೊ ಯಾರನ್ನ ತುಂಬಾ ಕೆಡಿಸ್ತಾ ಇದಾರೆ, ಕೆಟ್ಟ ಕಲ್ಚರ್ನ ಯಾರು ತರ್ತಾ ಇದಾರೆ, ಈ ವೆಸ್ಟರ್ನ್ ಕಲ್ಚರ್ಗಳನ್ನ ಯಾರು ಇಲ್ಲಿ ಅಡಾಪ್ಟ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಸೊ ಇಂಥವ್ರಿಗೆ ಇವರು ಸರಿಯಾದ ಪಾಠನೇ ಕಲ್ಸಿದ್ದಾರೆ, ಮತ್ತೆ ಇಂತರ ಹಾಳಿನ ಇದೇ ರೀತಿನೇ ಬಂದ್ ಮಾಡ್ಬೇಕು. ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಎಲ್ಲರಿಗೂ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.